ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ಶ್ರೀ ನರೇಂದ್ರ ಮೋದಿ ಗಣಕಯಂತ್ರ ತರಬೇತಿ ಕೇಂದ್ರ ಉದ್ಘಾಟನೆ ಉದ್ದಿಮೆದಾರರಾದ ಚನ್ನಬಸವ ಬಡತೆಯವರಿಂದ ಭಾರತ ದೇಶದ ಪಂಚಪ್ರಧಾನಿಯಾದ ನಿಷ್ಪಾತ ವ್ಯಕ್ತಿಯಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಳ್ಳೆ ಕೆಲಸ ಮಾಡ್ತಿರುವುದು ಬಹಳ ಸಂತೋಷ. ಅದೇ ರೀತಿಯಾಗಿ ಬಾಲ್ಕಿ ಪಟ್ಟಣದ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿರುವ ವ್ಯಕ್ತಿ ಚಿಕ್ಕವರಾದರೂ ಕೀರ್ತಿ ದೊಡ್ಡದು ಇದ್ದ ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವಕರಲ್ಲಿ ಯುವಕರಾದ ಶ್ರೀ ನರೇಂದ್ರ ಮೋದಿಜಿ ಗಣಕಯಂತ್ರ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಮನ್ಮಥ ಸ್ವಾಮಿ ಅವರು ಜನರಲ್ಲಿ ಹಾಗೂ ಯುವಕರಲ್ಲಿ ಹಾಗೂ ವಿದ್ಯಾರ್ಥಿಗಳ ಮನಸ್ಸಿನಲ್ಲೇ ಮನ್ಮಥ ಸ್ವಾಮಿ ಅವರು ಬರೀ ಪೂಜಾ ಪುರಸ್ಕಾರ ಮಾಡ್ತಿರೋದು ನೋಡಿರೋದು. ಆದರೆ ಅವರು ಇಂಥ ದೊಡ್ಡ ಬಾಲ್ಕಿ ಪಟ್ಟಣದ ಹಾಗೂ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಗಣಕಯಂತ್ರ ತರಬೇತಿಯನ್ನು ಮೊದಲಿಗೆ ಉದ್ಘಾಟನೆ ಮಾಡಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ ಎಂದು ಉದ್ಘಾಟಕರಾದ ಚನ್ನಬಸವ ಬಡತೆ ಅವರು ನುಡಿದರು. ವಿಶೇಷವಾಗಿ ಈ ತರಬೇತಿ ಕೇಂದ್ರದಲ್ಲಿ ಮಹಿಳೆಯರಿಗಾಗಿ ಉಚಿತವಾಗಿ ತರಬೇತಿ ನೀಡಲಿದ್ದಾರೆ. ಮನ್ಮಥ ಸ್ವಾಮಿಯವರು ಶುದ್ಧ ಮನಸ್ಸುಳ್ಳವರು, ಯಾವುದೇ ಜಾತಿ ಭೇದ ಮಾಡೋರಲ್ಲ, ಎಲ್ಲರೂ ನಾವು ಸರಿಸಮಾನರು ಅನ್ನೋರು. ಸ್ವಾಮಿಯವರು ಎಷ್ಟು ಕಷ್ಟಪಡ್ತಿರೋದು ಕೈ ಕೆಸರಾದರೆ ಬಾಯಿ ಮುಸುರು ಎನ್ನುವ ಹಾಗೆ ಶ್ರಮಿಸುತ್ತಿದ್ದಾರೆ ಎಂದು ಈ ಉದ್ಘಾಟನೆ ಮುಖ್ಯ ಅತಿಥಿಯಾಗಿ ಶಿವು ಲೋಕುಂಡೆ ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯ ಮುಖಂಡರಾದ ಕಿಶನ್ ರಾವ್ ಪಾಟೀಲ್ ಇಂಚೂರ್ಕರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾದ ಜಯರಾಜ್ ದಾವಶೆಟ್ಟಿ, ಹುಟ್ಟು ಹೋರಾಟಗಾರರು ಜಯರಾಜ್ ಕೊಳ್ಳ, ಡಾಕ್ಟರ್ ಪ್ರಭುಲಿಂಗಸ್ವಾಮಿ, ಗೋವಿಂದರಾವ್ ಬಿರಾದಾರ್, ಪಾಂಡುರಂಗ ಕನಸೆ, ಶಿವಶರಣಯ್ಯ ಸ್ವಾಮಿ, ಕಾಶಿನಾಥ್ ಬೋರೆ, ಶ್ರೀಪಾದ್ ಕುಲಕರ್ಣಿ, ಗುರಯ್ಯ ಸ್ವಾಮಿ, ಲಿಂಗಾನಂದ ಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾವಿದರು. ಒಂದು ವಾಕ್ಯ ಹೇಳ್ತಾರೆ, ಹಡ್ದಿರುವ ತಾಯಿಗೆ ಗೊತ್ತದ್ರ ನೋವು ಏನಿರ್ತದೆ ಅಂತ. ಆ ರೀತಿ ಇವತ್ತಿನ ಕಾಲದಾಗ ಎಲ್ಲರೂ ಒಂದೇನೋ ರೇಟ್ ಹಾಕಿಬಿಟ್ಟು ಕೊನೆಗೆ ಟ್ಯಾಕ್ಸಸ್ ಎಕ್ಸ್ಟ್ರಾ ಅಂತ ಹಾಕ್ತಾರೆ. ಆ ರೀತಿ ಇದೆಲ್ಲ ಬೋರ್ಡ್ ನೋಡಿ ಇಲ್ಲೊಂದು ಹಾಕ್ಯಾರ, ಹೆಣ್ಣು ಮಕ್ಕಳಿಗೆ ಉಚಿತ ತರಬೇತಿ ಅಂತ. ಯಾಕಂದ್ರೆ ಮನ್ಮಥ ಸ್ವಾಮಿ ಮುಗ್ಗರ ಹೆಣ್ಮಕ್ಳೇ ಯಾರು. ಇದ್ರ ಅರ್ಥ ಇಷ್ಟೇ, ಹೆಣ್ಣು ಮಕ್ಕಳು ನೋವೇನಿದೆ ಅಂತ ಅವ್ರಿಗೆ ಭಾಳ ಚಲೋ ಗೊತ್ತದ. ಇನ್ನೂ ಚಿಕ್ಕವರದ್ರ ಮಕ್ಕಳು ಒಬ್ಬಕ್ಕಿರ ಮಗ ಹೇಳ್ತಾಳ, ನೀವೇ ನಂಗೆ ಓದಿಸ್ಬೇಕು ಅಂತಾರೆ. ಅವಳು ಎಷ್ಟು ಓದಿ ನಾವು ಓದಿಸ್ತೀನಿ. ಇನ್ನೊಂದು ನಾವು ನೋಡ್ತೀವಿ, ಪುರುಷರು ಮಹಿಳೆಯರು ಸಮ ಅಂತ ಹೇಳ್ತೀವಿ. ಬರೀ ನಮ್ಮ ನಾಲಿಗೆಯಲ್ಲೇ ಉಳಿದ ಮನಸ್ಸಿಂದ ಯಾರೂ ಮಾಡ್ತಾ ಇಲ್ಲ. ಹೆಣ್ಮಕ್ಳು ಏನಂದ್ರೆ ನಿಮ್ಗೇನು ತಿಳಿತದ ಅಂತೇಳಿ, ಯಾಕಂದ್ರೆ ನಾವು ಹೆಚ್ಚಿಗೆ ಶಾಣೆ ಬಂದೀವಿ. ನಾವು ಗಂಡಸರ ಬಗ್ಗೆ ಒಂದು ತಪ್ಪು ಅನಿಸ್ಬೋದು, ನಾವೆಲ್ಲ ಆರಂಭಿಕ ಶೂರರು. ಕೆಲಸ ಚಾಲೂ ಮಾಡ್ತೀವಿ, ಬಟ್ ಎಂದೂ ಮುಗಿಸಲ್ಲ. ಲಾಸ್ಟಿಗೆ ಮುಗಿಸೋದು ಹೆಣ್ಮಕ್ಳೇ. ನಾನು ಮನಸ್ಸಿನ ಮೇಲೆ ನಂದು ಹೇಳ್ತೀನಿ, ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಹಂಗೆ ಅವ್ರ ಪತ್ನಿಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಸಲುವಾಗಿ ಇಷ್ಟೊಂದು ಕಂಪ್ಯೂಟರ್ ಇದು ಸ್ಟಾರ್ಟ್ ಮಾಡಿಕೊಟ್ರಲ್ಲ, ನಿಜವಾಗ್ಲೂ ಇವ್ರಿಗೆ ಧನ್ಯವಾದ ಹೇಳ್ಬೇಕು. ಇವತ್ತು ಎಲ್ಲರ ಹತ್ರ ಆಸ್ತಿ ಇದೆ, ಇಷ್ಟು ಆಸ್ತಿ ಇದ್ರೂ ಕೂಡ ಹೆಣ್ಮಕ್ಳು ಏನಾರ ಕೇಳಿದ್ರು ಒಂದು ಮಾಡ್ತೀವಿ ಅಂದ್ರೆ ನಾವು ಮಾಡ್ಲಿಕ್ಕೆ ಬಿಡಲ್ಲ. ಯಾಕೆ ದುನಿಯಾ ಭಾಳ ಖರಾಬ್ ಅದಾವ, ಸ್ಟ್ಯಾಂಡರ್ಡ್ ಡೈಲಾಗ್ ಬರ್ತಾವೆ. ಇನ್ನು ದುನಿಯಾ ಕೊನೆ ಇಲ್ಲ, ಮಾಡ್ಬೇಕು ಏನಾಯ್ತದ ಹೇಳ್ರಿ. ನಾವೆಲ್ಲ ಮಾಡಿದ್ರೆ ಸಕ್ಸಸ್ ಆಗಿದ್ದೇವ, ನಮ್ಮ ಕೈಲಿ ತಪ್ಪಾಗಿಲ್ಲೇನು, ಹಾಗೇ ಆಗ್ಯಾವ. ಬಟ್ ಹೆಣ್ಮಕ್ಳಿಗೆ ಅವಕಾಶ ಕೊಡೋದ್ರೆ ಯಾಕೆ ನಾವು ಹಿಂಗೆ ಸರಿತೀವಿ? ಸರಿಬಾರ್ದು. ಆಮೇಲೆ ಇವತ್ತು ಎಲ್ಲರೂ ಅಂತಾರ, ರೊಕ್ಕ ಅವ ಮಾಡ್ತಾನಂತ ಹೇಳಿ. ಆದ್ರೆ ಏನಿರ್ಲಾರ್ದು ಮಾಡೋ ಮನ್ಸು ಅದಲ್ಲ. ನಾನು ಅದೇ ಹೇಳ್ತೀನಿ, ಸಮಾಜಕ್ಕೆ ಮಾಡೋ ಮನ್ಸು ಬೇಕು ಹೊರತು ರೊಕ್ಕ ಬೇಡ ಅಂತ. ನಾವೇನು ಪ್ರಕೃತಿ ಅಪ್ಲೆ ಈಗ ಒಂದು ಗಿಡ ಇರ್ತದೆ ಅಂದ್ರೆ ಎಲ್ಲ ಹಣ್ಣು ಕುಡ್ರಿ ಅಂತ. ಯಾವ ರೀತಿ ಗಿಡಕ್ಕೆ ಹಣ್ಣು ಹತ್ತಂದ್ರೆ ಹಸು ಹಣ್ಣು ತಿಂಬಲ್ ಗಿಡ ಎಲ್ಲ ನಾವೇ ತಿಂತೀವಿ. ಹರಿಯೋ ನದಿ ನೀರು ಕುಡಿಯಂಗಿಲ್ಲ, ಇನ್ನೊಬ್ಬರಿಗೆ ಕೊಡ್ತೀವಿ. ಅಟ್ಲೀಸ್ಟ್ ಭಗವಂತ ನಮಗೆ 2 ಕೈ 1 ಬಾಯಿ ಕೊಟ್ಟನಂದ್ರೆ ಒಂದು ನಾವು ಬಳಸ್ಬೇಕು, ಒಂದಾದ್ರೂ ಸಮಾಜ ಕೊಡ್ಬೇಕು. ಯಾವಾಗ ಅದು ಪ್ರಕೃತಿ ನಿಯಮ. ಬಟ್ ಇವತ್ತು ನಾವೇನು ಮಾಡತ್ತಿದ್ದೇವು, ನಮ್ದಾಯ್ತು, ನಮ್ಮ ಮಕ್ಕಳದಾಯ್ತು, ನಮ್ಮ ಮೊಮ್ಮಕ್ಕಳದಾಯ್ತು, ನಮ್ಮ ಮಕ್ಕಳು ಆಯ್ತಾವ ಇಲ್ಲೋ ಗೊತ್ತಿಲ್ಲ. ಆದರೂ ಮಗ ಮುಂದೆ ಹುಟ್ಟಿದ್ಬಾದ ಅವ್ನಿಗೆ ಬೆಂಗಳೂರದಾಗ ಒಂದು ಫ್ಲ್ಯಾಟ್ ಬೇಕು, ದಿಲ್ಲಿದಾಗ ಒಂದು ಫ್ಲ್ಯಾಟ್ ಬೇಕು ಅನ್ನಿಸ್ತೀವಿ. ನಾ ಯಾವಾಗಲೂ ಇದು ಉದಾಹರಣೆ ಹೇಳ್ತಾ, ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಟ್ಟು ಅವರೇ ಆಸ್ತಿ ಮಾಡಿ. ಏನಾಗ್ಲತ್ತೀವಿ ಭಾಳಷ್ಟು ಕಡೆ ನೋಡ್ತೀವಿ ನಾವು. ನೀವು ಸಾವಿರಾರು ಕೋಟಿ ಗಳಿಸ್ರಿ, ನಿಮ್ಮ ಮಗನಿಗೆ ಮುಂದೆ ಒಂದು 10 ಲಕ್ಷ ಸ್ಯಾಲ್ರಿ ಇರ್ತದೆ, ನಿಮ್ಗೆ 1000 ಕೋಟಿ ಬೆಲೆ ಕೊಡಲ್ಲ. ಅವ ದುಡಿತಾನ, ಅವ ಆರಾಮಾಗಿರ್ತಾನೆ. ಅದೇ ಅವ ಕೆಟ್ಟ ಹೊಂಟನಂದ್ರೆ ನಿಮ್ಮ ಎದುರುಗಡೆ ಸತ್ತೋಯ್ತಾನೆ. ಇದು ಭಾಳಷ್ಟು ಉದಾಹರಣೆಗಳು ನಮ್ಮ ಹತ್ರ. ಅದ್ರ ಸಲುವಾಗಿ ನನ್ನೊಂದು ಮನವಿ ಅದ, ಸಮಾಜಕ್ಕಾಗಿ. ಸಮಾಜ ಅಂದ್ರೆ ಯಾರು? ನಾವೇ. ನಾವು ಹಿಂದಿಂದ ಎಲ್ಲರೂ ವಿಚಾರ ಮಾಡ್ತಾರೆ, ಅವರು ಅಂತ ಹೇಳಿ. ನನ್ನ ತಲೆ ಯಾವಾಗಲೊಂದು ಉಲ್ಟಾ ವಿಚಾರ ಮಾಡ್ತೀವಿ. ಜನಸಂಖ್ಯೆ ಕಮ್ಮಿ ಆದಂಗೆ ಇವತ್ತು 140 ಕೋಟಿ ಇದೇವು.
ಹಿಂದೆ ಎಂದೋ ಇರ್ಲಕ್ಕಾಗಿ 20 ಕೋಟಿ ಇದೆಯೋ 10 ಕೋಟಿ ಇದೆಯೋ ಅದ್ರ ಹಿಂದೆ ಒಂದೇ ಅಂದ್ರೆ ನಾವೆಲ್ಲರೂ ಒಂದು ಸಂಬಂಧಿಕರೇ. ಇವತ್ತು ಜಾತಿ ಧರ್ಮ ಪಕ್ಷ ರಾಷ್ಟ್ರ ನಾವು ಬೇರೆ ಬೇರೆ ಮಾಡ್ಲತ್ತಿದ್ದೀವಿ, ಬಟ್ ವಿಚಾರ ಮಾಡೋಕೆ ಹೋದ್ರೆ ನಾವೆಲ್ಲ ಹಿಂದೆ ಎಲ್ಲರೂ ಒಂದೇ ಇದೀವಿ ಅಂತ ಅರ್ಥ. ಮತ್ತು ಭಗವಂತ ಯಾವಾಗ ನಮಗೆ ಕೂಡ್ಸನಂದ್ರೆ ಒಂದು ಕಾರಣದಿಂದ ಕೂಡ್ಸನ. ನಾ ಎಲ್ರಿಗೂ ಉದಾಹರಣೆ ಹಾಕ, ಭಗವಂತ ಕಿಮು ಭಾಲ್ಕೆ ಹುಡ್ಸ್ಯಾನ ಅಂದ್ರೆ ಭಾಲ್ಕೆ ಕಡೆಯಿಂದ ಏನಾರ ಮಾಡ್ರಿ. ನೀವು ಹೋಗಿ ದಿಲ್ಲಿದಾಗ ಭಾಳ ದೊಡ್ಡ ಪೋಸ್ಟ್ನಲ್ಲಿ ದುಡಕ್ಕೆ ನಾ ಇಲ್ಲ ಅಂತಂಬಲ್ಲ. ಯಾವಾಗ ಇಲ್ಲಿ ಹುಡ್ಸನಂದ್ರೆ ಇಲ್ಲಿ ಋಣ ನಾವು ತೀರಿಸ್ಬೇಕು. ಯಾಕಂದ್ರೆ ನಾವು ಹುಟ್ಟಿದಾಗ ಇಲ್ಲಿಂದ ಗಾಳಿ ತೊಗೊಂಡಿದ್ದೇವೆ, ಇಲ್ಲಿಂದ ನೀರು ಕುಡಿದಿದ್ದೇವೆ, ಇಲ್ಲಿಂದ ಹಣ ಏನು ತರಕಾರಿ ಬೆಳೆದಿದ್ದಾಗಲಿ ಬೆಳೆ ಇಲ್ಲಿಂದ ತಿಂದು ದೊಡ್ಡವರಾಗಿದ್ದೇವೆ ಅಂದ್ರೆ ನಾವು ಋಣ ಯಾವಾಗಲೂ ತೀರಿಸ್ಬೇಕು. ನೀವು ಇರು ದೆಹಲಿ ಒಳಗೆ ನಾ ಬ್ಯಾಡಂಬಲ್ಲ. ಇವತ್ತು ನಾವು ಮದುವೆಗೆ ಹೋಗಿದ್ದ ಅನ್ನೋರ್ಕ ಅವ್ರೇನೋ ಸ್ಟೀಲ್ ಕೋಟಿಂಗ್ ಮಾಡ್ತಾರಂತ, ಇಷ್ಟು ಒಳ್ಳೆಯದು ಫಂಕ್ಷನ್ ಹಾಲ್ ಮಾಡಿರಲ್ಲಿ ಇಲ್ಲೇ ಹಲ್ಬರ್ಗಬಲ್ ಧನೋರು. ನಾ ಅವ್ರಿಗೆ ಕೇಳಿದೆ, ನಿಮಗೇನು ಪ್ರೇರಣೆ ಅಂತ ಕೇಳಿದೆ. ನಂದು ಒಂದು ಇಚ್ಛೆ ಐತ್ರಿ, ನಮ್ಮ ಊರಾಗ ಮದಿ ಅದಂದ್ರೆ ಮಳೆಗೆ ಭಾಳ ಪ್ರಾಬ್ಲಮ್ ಐತಿತ್ತು ಅಂತ. ಅವ್ರು ಹೇಳಿದ್ರೆ ನನಗೆ ಬಡ ಮಕ್ಕಳದ್ದು ಯಾರ್ದ ಗರೀಬ್ ಮಕ್ಕಳದ್ದು ಇದ್ರೆ ಫ್ರೀ ಕೊಡ್ತಾರಂತ ಕಲ್ಯಾಣ ಮಂಟಪ. 10,000 ಚಾರ್ಜ್ ಮಾಡ್ತಾರಂತ, 50,000 ರೂಪಾಯಿ ಚಾರ್ಜ್ ಮಾಡ್ತಾರಂತ. ನನಗೆ ಭಾಳ ಅವ್ರಿಗೆ ಅಂದನ ಇದು, ನೀವು ಬೆಂಗಳೂರಿನಾಗ ಭಾಳ ದುಡ್ಡು ಗಳಿಸಿರ್ಬೋದು, ಬಟ್ ಇಲ್ಲೇ ನೀವು ಕಲ್ಯಾಣ ಮಂಟಪ ಕಟ್ಟಿ ಮನೆಯಲ್ಲಿ ಏರು ಇಳಿ ಇರ್ತದೆ, ಅದಕ್ಕೆ ಸಂಘರ್ಷ ಮಾಡ್ತಕ್ಕಂಥ ಕೆಲಸ ಮನ್ಮಥ ಸ್ವಾಮಿಯವರು ಕೂಡ ಭಾಳಷ್ಟು ಮಾಡಿದ್ದಾರೆ. ಯಾಕಂದ್ರೆ ನನ್ನ ಯಾವ್ದು 20 ವರ್ಷ, ನಾನು 25 ವರ್ಷದಿಂದ ಹಿಡಿದು ನೋಡಿದ್ರು ನಾನು. ಅವ್ರನ್ನೂ ಹಾಗೆ ಇದ್ರು, ನಾವು ಹಾಗೆ ಇದ್ದೇವೆ. ಯಾಕೆ ಎಲ್ಲಿ ಇರ್ತೀವೋ ಎಲ್ಲೇನು ಮಾಡ್ತೀವೋ ಬದುಕಂಥ ದಾರಿ ಅಂತೂ ಹುಡುಕೊಂದು ಲೆವೆಲ್ ಬರ್ತಕ್ಕಂಥ ಮನುಷ್ಯನ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಗುರಿ ಇರಬೇಕು. ಆ ಗುರಿ ಗುರುಗಳಬಲ್ಲ ಅದ. ಇವತ್ತೇನದ ಅದಂದ್ರೆ ನಮ್ಮ ಚಂದ್ರಸನ್ ಅವ್ರು ಮಹಿಳೆಯರ ಬಗ್ಗೆದಾಗ ಉಚಿತ ತರಬೇತಿ ಕೊಟ್ಟಿದ್ದು ಅದೊಂದು ಸಾಧಾರಣ ಮಾತಲ್ಲ. ಏನೇ ಒಳ್ಳೆ ಕೆಲಸ ಮಾಡಿದ್ರು ನಾವೆಲ್ಲ ಒಂದು ಅಣ್ಣತಮ್ಮ ಒಂದು ಪರಿವಾರ ಆಗಿ ನರೇಂದ್ರ ಮೋದಿಯವ್ರ ಹೆಸರಿಟ್ಟು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಯ್ತದ. ಇವತ್ತು ದೇಶದಲ್ಲಿ ಏನದ ಒಂದು ಅಲ್ಲೋಲ್ ಕಲ್ಲೋವಲ್ಲು ವಾತಾವರಣ ಇದೆ. ನಿನ್ನೆ ಆಗ್ತಕ್ಕಂಥ ಘಟನೆ ಅದು ನಮ್ಮ ಕೆಲವೊಂದು ಸರಿ ಅದು ಕಣ್ಣಾಗಿನ ನೀರು ಬರೋಂಥ ಘಟನೆ ಆಗಿದೆ. ಅದು ನಾವು ನಾವು ಚಂದ್ರಸಣ್ಣವ್ರಿಗೆ ಹೇಳಿದೆ. ನಾನು ಮಠದಲ್ಲಿ ಕೂಡ ಬಸವ ಜಯಂತಿ ಉತ್ಸವ ಬಗ್ಗೆ ಮೀಟಿಂಗ್ ಕರೆದ್ರೂ ಕೂಡ ನಾನು ಅಂದೇದಲ್ಲಿ ನಾರು ನಮ್ಮವ ಅಂತಂದ್ರೆ ಇವತ್ತು ನಾವೆಲ್ಲ ಜಾತಿ ವಿಷಯದಲ್ಲಿ ಏನದ ನಾವು ಕೇಳ್ತಾ ಇದ್ದೇವೆ. ನಾನು ಆ ಜಾತಿ ಈ ಜಾತಿ ಅಲ್ಲಿ ಕೇಳಿದ ಮಾತ್ರ ಒಂದು ಗೋಲಿ ಹಾಕೋದೇನದ, ಕೇಳಿ ಗೋಲಿ ಹಾಕಿದ್ದು ಇವತ್ತೇನದ. ನಾ ಇಲ್ಲಿ ವಿಷಯ ಪ್ರಸ್ತಾಪ ಮಾಡಬಾರ್ದು, ಆದ್ರೂ ಕೂಡ ಅಲ್ಲಿ ಆಗ್ತಕ್ಕಂಥ ಘಟನೆ ಮರ್ಲಿಕ್ಕಾಗಲ್ಲ. ಅದು ಒಂದು ಸಣ್ಣ ವಧುವರ ಏನದ ರೋಡಿನ ಒಂದು ಇದರಲ್ಲಿ ಕುಂತು ಕಣ್ಣೀರಿಡ್ತಕ್ಕಂಥ ಘಟನೆ. ಅದಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕು. ಬರ್ತಕ್ಕಂಥ ಸಮಯದಲ್ಲಿ ಅವರು ನೋಡ್ರಿ ಏನು ಉದ್ದೇಶ ಏನಿದೆ ಅನ್ಬೇಕು. ಇದೇನು ಯಾವುದೇ ಪಕ್ಷದಲ್ಲ, ಆದ್ರೂ ಕೂಡ ಘಟನೆಗಂತೂ ಮಾತಾಡಲೇಬೇಕಾಗ್ತದೆ. ಆ ಘಟನೆಯಲ್ಲಿ ನೀನು ಯಾರು, ಅದೊಂದು ಕೆಲವೊಂದು ಹೆಣ್ಮಕ್ಳು ಎದುರು ನಾವು ಮಾತಾಡೋರು ಆ ರೀತಿ ಕೊಲೆ ಮಾಡಿದ್ದಾರೆ. ಅಂದ್ರೆ ನಾವೆಲ್ಲ ಯಾಕಂದ್ರೆ ನಾವು ಮರಿಲತ್ತಿದ್ದೆವು. ಇವತ್ತೇನಾಯ್ತು ಖಲಾಸ್ ಮರುದಿವ್ಸ ಏನಾದ್ರು ನೋಡಾರೆಂಬ ಅಲ್ಲ, ನಮ್ಮ ಅಣ್ಣ ಸತ್ತನೋ ನಮ್ಮ ತಮ್ಮ ಸತ್ತನೋ ಅದು ಕಳಕಳಿ ನಂಬಲ್ಲಿ ಬೇಕು. ಜೀವನದಲ್ಲಿ ಯಾರು ಇಂಥದಕ್ಕೆ ಸಪೋರ್ಟ್ ಮಾಡ್ತಾರೆ ನಾವು ಅವ್ರಿಗೆ ಎಲ್ಲೂ ಸಪೋರ್ಟ್ ಮಾಡಬಾರ್ದು. ಯಾಕಂದ್ರೆ ಇವತ್ತು ಉಗ್ರವಾದಿಗೆ ಏನದು ಇವತ್ತಷ್ಟು ಉಗ್ರವಾದಿ ಏನೋ ನಮ್ಮ ಜನರಿಗೆ 30 ಜನರಿಗೆ ಕೊಲೆ ಮಾಡಿದ್ರು ಕೂಡ ಒಬ್ಬನಾದ್ರೂ ಏನದ ಒಬ್ಬ, ಯಾಕೆ ನಾನು ಈ ಜಾತಿ ವಿಷಯ ಮಾತಾಡಲ್ಲ ಆದ್ರೂ ಕೂಡ ಇವತ್ತು ಹೇಳ್ತೀನಿ, ಒಬ್ಬನಾದ್ರೂ ಕೂಡ ಇದು ಏನದ ತಪ್ಪದ ಅಂತೇಳಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಡಿಬೇಟ್ದಾಗ ಟಿವಿದಾಗ ಮಾತಾಡಿದ್ವಿ. ನಾನು ಮುಸಲ್ಮಾನ್ ಆದ್ರೂ ಕೂಡ ನಾವು ಸಂಗಟ ಇರ್ತೇವೆ, ನಾವು ಹಿಂದೂಗಳಾಗಿ, ಆದರೂ ಕೂಡ ಅದು ಆಗಿಲ್ಲ. ಇದೊಂದು ದುರ್ದೈವ ಮಾತದ. ಇವತ್ತಿನ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಕೂಡ ಮುಸಲ್ಮಾನ್, ಹಿಂದೂ, ಜೈನ, ಬೌದ್ಧ, ದಲಿತರೆಲ್ಲ ನಾವು ಅಣ್ತಮ್ಮರಾಗಿದ್ದರೆ ಮಾತ್ರ ಈ ದೇಶ ಉಳಿತದ. ಈ ಥರ ಆಗೋದು ತಪ್ಪದ ಅಂಥೇಳಿ ನಾನು ಈ ವೇದಿಕೆ ಮ್ಯಾಗ ಅನ್ನಬಾರ್ದು, ಅದನ್ನು ಸ್ವಲ್ಪ ಬೇಜಾರಾಗಿ ಅನಿಸ್ತಾ ಇದೆ. ಅಲ್ಲಿಂದ ಮಕ್ಕಳ ಸ್ಥಿತಿ ನೋಡಿ ಇದೊಂದು ನೀವು ಒಳ್ಳೆ ರೀತಿಯಿಂದ ಕಂಪ್ಯೂಟರ್ ತರಬೇತಿ ಕೊಟ್ಟು ದೇಶ ಧರ್ಮ ರಕ್ಷಣೆಗಾಗಿ ಏನದ ಕಂಪ್ಯೂಟರ್ ತರಬೇತಿ ಕೊಡ್ರಿ ಅಂತೇಳಿ ಹೇಳಿ ನಾನು ಅಲ್ಲಿ ಮಾತಾಡ್ತಿದ್ದೇನೆ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ.
ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.